ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಬಹುತೇಕ ನಿಷ್ಪಕ್ಷಪಾತವಾಗಿ ಸಾಗ್ತಾ ಇದೆ. ಆದರೆ ಪ್ರಾರಂಭಿಕ ದಿನಗಳಲ್ಲೇ ಪೊಲೀಸರು ಮಾಡಿದ ಅದೊಂದು ಕೆಲಸ ಇಡೀ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಕಪ್ಪು ಚುಕ್ಕೆ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಯಾವುದದು ಕಪ್ಪು ಚುಕ್ಕೆ ಅಂತೀರಾ? ಅದರ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಶಾಮಿಯಾನ ಗುಟ್ಟು ರಟ್ಟು ಮಾಡ್ತಾ ಶಾಮಿಯಾನ ತಪ್ಪು ಮುಚ್ಚಿಕೊಳ್ಳೋಕೆ ಮುಂದಾದ್ರ ಪೊಲೀಸರು. ರೇಣುಕಾಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ನಟ ದರ್ಶನ್ನ ಪೊಲೀಸರು ಮೈಸೂರಿನಿಂದ ಬೆಂಗಳೂರಿಗೆ ಕರೆತಂದಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸುದೀರ್ಘ ವಿಚಾರಣೆ ನಡೆಸಿದ್ರು. ಪೊಲೀಸರ ದಿಟ್ಟ ಕ್ರಮಕ್ಕೆ ಭಾರಿ ಶ್ಲಾಘನೆ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಇಲ್ಲಿ ಮಾಡಿದ್ದ ಒಂದೇ ಒಂದು ತಪ್ಪು ಪೊಲೀಸ್ ಠಾಣೆಗೆ ಶಾಮೀನ ಹಾಕಿದ್ದು. ಪೊಲೀಸ್ ಠಾಣೆಗೆ ಶಾಮೀನ ಹಾಕಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪೊಲೀಸರ ವರ್ತನೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕಟುವಾಗಿ ಪ್ರಶ್ನಿಸಿತ್ತು. ವಕೀಲರ ನಿಯೋಗ ಕೂಡ ಆರ್ಟಿಐ ಸಲ್ಲಿಸಿತ್ತು. ಆದರೆ ಪೊಲೀಸರು ಮಾತ್ರ ಇದರಿಂದ ನುಣುಚಿಕೊಳ್ಳೋ ಯತ್ನ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಶಾಮಿಯಾನ ಸೀಕ್ರೆಟ್ ಅನ್ನ ಪೊಲೀಸರು ಬಿಟ್ಟುಕೊಟ್ಟಿಲ್ಲ. ಪೊಲೀಸ್ ಠಾಣೆಯ ಸಿಸಿಟಿವಿ ಫುಟೇಜ್ ಕೂಡ ಕೊಟ್ಟಿಲ್ಲ. ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ನಡೆ ತೋರಿದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಶಾಮಿಯಾನಕ್ಕೆ ಯಾಕೆ ಹಾಕಿದ್ದಾರೆ, ಎಷ್ಟು ಖರ್ಚಾಗಿದೆ, ಅದ್ರ ಬಗ್ಗೆ ವಿವರ ಕೊಡ್ತಿದ್ರು. ಇವನ್ CCTV ಅಳವಡಿಸಿದ್ದಾರೆ 4 ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಷ್ಟು ವೆಚ್ಚ ಆಗಿದೆ ಅದನ್ನು ಹೇಳ್ತಾ ಇಲ್ಲ. DGIG ಆಫೀಸಿಂದ ವೆಚ್ಚ ಬರ್ಸಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಎಷ್ಟು ವೆಚ್ಚ ಆಗಿದೆ ಅಂತಲೂ ಕೊಡ್ತಾ ಇಲ್ಲ. ಮತ್ತು ಒಂದು ಸೆಕ್ಷನ್ 144 ಏನಕ್ಕೆ ಇನ್ವೋಕ್ ಮಾಡಿದ್ದೀರಾ ಆ ಸಂದರ್ಭದಲ್ಲಿ ಅಂತ ಕೇಳಿದ್ದೀವಿ. ಬಟ್ ಅದಕ್ಕೂ ಅವರು ಉತ್ತರ ಕೊಟ್ಟಿಲ್ಲ. ಸೊ ಇದೇನಾಗಿದೆ ಅಂದರೆ ಏನೋ ಒಂದು ಪೊಲೀಸರು ಐಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿರೋದು CCTV ಫುಟೇಜಿಂದ ಗೊತ್ತಾಗುತ್ತೆ. ಒಟ್ನಲ್ಲಿ ಪೊಲೀಸರ ಈ ನಿರ್ಧಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನಾದ್ರೂ ಇದಕ್ಕೆ ಉತ್ತರ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸವಿತಾ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅಂಧರಾಗಿ 50 ದಿನಗಳಾಗ್ತಾ ಬಂದಿದೆ. ಈ ಪ್ರಕರಣಕ್ಕೆ ಫೈನಲ್ ಟಚ್ ಯಾವಾಗ ಅನ್ನೋ ಕುತೂಹಲಕ್ಕೆ ಇದೀಗ ಉತ್ತರ ಸಿಗೋ ಕಾಲ ಸನ್ನಿಹಿತವಾಗ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ FSL ಟೆನ್ಷನ್. FSL ರಿಪೋರ್ಟ್ಗೆ ಕೌಂಟ್ ಡೌನ್ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಜನ ಆರೋಪಿಗಳ ಬಂಧನವಾಗಿದ್ದು, ಕೊಲೆ ಮಾಡಿದ್ದಾರೆ ಅಂತ ಸಾಬೀತುಪಡಿಸಲು ಇರುವ FSL ರಿಪೋರ್ಟ್ ಯಾವಾಗ ಬರುತ್ತೆ ಎಂಬ ಉತ್ತರಕ್ಕೆ ತೆರೆ ಬಿದ್ದಿದೆ. ಹೌದು, ಡಿ ಅಂಡ್ ಗ್ಯಾಂಗ್ ಲಾಕ್ ಆಗಲು ಇರುವ ಬಹುದೊಡ್ಡ ಅಸ್ತ್ರಗಳೆಂದ್ರೆ ಅದು ಟೆಕ್ನಿಕಲ್ ಎವಿಡೆನ್ಸ್. ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು CCTV ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ FSLಗೆ ನೀಡಿತ್ತು. ಈ ಪ್ರಕರಣದಲ್ಲಿ CCTV ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗಿತ್ತು. ಎಲ್ಲ ಎವಿಡೆನ್ಸ್ ನ ವರದಿ ಬರೋದೊಂದೇ ಬಾಕಿ ಇತ್ತು. ಇದೀಗ ಎಲ್ಲ FSL ರಿಪೋರ್ಟ್ ರೆಡಿಯಾಗಿದೆ. ಬೆಂಗಳೂರು, ಹೈದರಾಬಾದ್ 2 FSL ಕಚೇರಿಗಳಲ್ಲಿ ರಿಪೋರ್ಟ್ಗಳು ರೆಡಿಯಾಗಿದೆ. ಪೊಲೀಸರು ಅಷ್ಟೇ ಅಲ್ಲದೆ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ನ್ಯಾಯಾಲಯ ಕೂಡ ಹೆಚ್ಚು ಒತ್ತು ಕೊಡುತ್ತಿದೆ. ಒಬ್ಬ ದೊಡ್ಡ ಸ್ಟಾರ್ ಆರೋಪಿಯಾಗಲು ಇಂತಹ ಎವಿಡೆನ್ಸ್ ಮುಖ್ಯವಾಗಿವೆ. ಹೀಗಾಗಿ ಈ ವಾರಾಂತ್ಯದಲ್ಲಿ FSL ಫೈನಲ್ ರಿಪೋರ್ಟ್ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ಮಾದೇಶ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿಯನ್ನ ಕೊಂದು ಜೈಲಿನಲ್ಲಿರುವ ದರ್ಶನ್ಗೆ ಮನೆಯೂಟ ಸಿಗದೆ ಸ್ವರ್ಗ ಹೋಗಿದ್ದಾರೆ. ಬಿಸಿ ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ನಿರ್ಧಾರ ಮಾತ್ರ ಜೈಲಾಧಿಕಾರಿಗಳ ಮೇಲೆ ಇದೆ. ಆಗಸ್ಟ್ 20ಕ್ಕೆ ತಮ್ಮ ನಿರ್ಧಾರ ತಿಳಿಸಬೇಕು. ಇನ್ನು ಸಿಬ್ಬಂದಿ ನಿರ್ಧಾರ ಕೈಗೊಳ್ಳದೇ ಇರೋದು ದರ್ಶನ್ಗೆ ಮತ್ತೆ ಆತಂಕ ಶುರುವಾದಂತಾಗಿದೆ.
ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ಆರೋಪಿ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಹತ್ಯೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿ 1.5 ತಿಂಗಳು ಕಳೀತಾ ಬಂತು. ಅದೀಗ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ 1.5 ತಿಂಗಳಿಗೆ ಸಾಕಾಗಿ ಹೋಗಿ ಪಾಪ ಪ್ರಜ್ಞೆ ಕಾಡ್ತಿದೆಯಂತೆ. ಯಾವಾಗಪ್ಪ ಜೈಲಿನಿಂದ ಹೊರಬರ್ತೀನಿ ಅಂತ ದಿನ ದೂಡ್ತಿದ್ದಾರೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ದಿಕ್ಕೆ ತೋಚದಂತಾಗಿದೆ. ಈ ನಡುವೆ ದರ್ಶನ್ ಆಪ್ತರು ರೇಣುಕಾ ಕುಟುಂಬಸ್ಥರನ್ನ ಭೇಟಿಯಾಗ್ತಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸಾಂತ್ವನ ಹೇಳೋದಕ್ಕೋ ಅಥವಾ ಸಂಧಾನಕ್ಕೋ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ರೇಣುಕಾ ಕುಟುಂಬಸ್ಥರನ್ನ ಭೇಟಿಯಾಗುವವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಕಿಡ್ನಾಪ್, ಶವ ಸಾಗಾಟ ಮಾಡಿದ್ದ ಆ 4 ಆರೋಪಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನ ಹುಡುಕಿರೋ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. 4 ಗುರುತು ಪತ್ತೆ ಹಚ್ಚೋಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, ರವಿಶಂಕರ್ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಯಾದಗಿರಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿರುವಂತಹ ಸೋಮನಾಳ ಗ್ರಾಮಕ್ಕೆ ತೆರಳಿ ಮೃತ ಪಿಎಸ್ಐ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಪರಶುರಾಮ್ ಹೆತ್ತವರು ಮತ್ತೆ ಪತ್ನಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. ಈ ವೇಳೆ ಮಾಧ್ಯಮದವರನ್ನ ಹೊರಗಿಟ್ಟು ಮನೆ ಬಾಗಿಲನ್ನ ಹಾಕಿ ಕುಟುಂಬಸ್ಥರ ಜೊತೆ ರಹಸ್ಯವಾಗಿ ಮಾತನಾಡಿದ್ದಾರೆ. ಗೃಹ ಸಚಿವರ ಈ ನಡೆ ಅನುಮಾನವನ್ನ ಮೂಡಿಸ್ತಾ ಇದೆ. ಇನ್ನು ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಯಾದಗಿರಿಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪರಶುರಾಮ್ ಸಾವಿನ ಬಗ್ಗೆ ಅಧಿಕಾರಿಗಳಿಂದ ಅಜ್ಞಾತ ಸ್ಥಳದಲ್ಲಿ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇತ್ತೀಚೆಗೆ ಠಾಣೆಗಳಿಗೆ ವರ್ಗಾವಣೆ ಆಗಿ ಬಂದಿರುವಂತಹ ಅಧಿಕಾರಿಗಳನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಸ್ವತಃ ಪರಶುರಾಮ್ ಪತ್ನಿ ಶ್ವೇತಾ ಮಂಜೇಗೌಡ ಹೆಚ್ಚು ಹಣವನ್ನು ನೀಡಿ ಬಂದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಹೀಗಾಗಿ ಪಿಎಸ್ಐ ಪರಶುರಾಮ್ ಸ್ಥಾನಕ್ಕೆ ಪಿಎಸ್ಐ ಆಗಿ ಬಂದಿರುವಂತಹ ಮಂಜೇಗೌಡನನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ದಕ್ಷ ಅಧಿಕಾರಿ ಪಿಎಸ್ಐ ಪರಶುರಾಮ್ ಸಾವು ಖಂಡಿಸಿ ಯಾದಗಿರಿಯಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಸ್ಸಿ ಎಸ್ಟಿ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪರಶುರಾಮ ಸಾವುಗೆ ಸಿಐಡಿಯಿಂದ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ವಾಲ್ಮೀಕಿ ನಿಗಮ ಅಭಿವೃದ್ಧಿ ಹಗರಣದಲ್ಲಿ ಜೈಲು ಸೇರಿರುವಂತಹ ಮಾಜಿ ಸಚಿವ ನಾಗೇಂದ್ರರನ್ನ ಭೇಟಿಯಾಗಲು ಬಳ್ಳಾರಿ ಭಾಗದಿಂದ ಕಾಂಗ್ರೆಸ್ ಮುಖಂಡರು ನಾಯಕರು ಜೈಲಿನತ್ತ ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ ಜೈಲಿಗೆ ಬಂದು ತಂಡ ಈಗಾಗಲೇ ಬಂದು ಹೋಗಿದೆ. ಮತ್ತೆ ಇನ್ನೊಂದು ತಂಡ ಜೈಲಿನತ್ತ ಆಗಮಿಸಿದೆ. ಆದರೆ ಚೆಕ್ ಪೋಸ್ಟ್ ಪೊಲೀಸರು ಭೇಟಿಗೆ ಅವಕಾಶವನ್ನ ನಿರಾಕರಿಸಿದ್ದಾರೆ. ಬೆಳಗಾವಿ ತಾಲೂಕಿನ ನಾವಗಿ ಗ್ರಾಮದಲ್ಲಿ ಟಿಪ್ಸೋ ಟೇಪ್ ಕಾರ್ಖಾನೆಗೆ ಬೆಂಕಿ ಅವಘಡದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದ. ಸುಟ್ಟು ಬೂದಿಯಾಗಿರುವಂತಹ ಈ ಕಾರ್ಮಿಕ ಯಲ್ಲಪ್ಪ ಗುಂಡ್ಯಾಗೋಳನ ಮೂಳೆ ಮಾತ್ರ ಪತ್ತೆಯಾಗಿದೆ. ಇದೀಗ ಮೃತ